ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 10th ಸ್ಟ್ಯಾಂಡರ್ಡ್ ಇಂಡಿಯನ್ ಫಾರಿನ್ ಪಾಲಿಸಿ ಅನ್ನೋ ಲೆಸನನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಚಾಪ್ಟರ್ ಹೆಡ್ಡಿಂಗ್ ಇದೆ ಇಂಡಿಯನ್ ಫಾರಿನ್ ಪಾಲಿಸಿ ಅಂತ. ಅದರ ಅರ್ಥ ಏನು ಅಂತ ನೋಡೋಣ. ಇಂಡಿಯನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಸಮಥಿಂಗ್ ರಿಲೇಟೆಡ್ ಟು ಇಂಡಿಯಾ, ಅಂದರೆ ಇಂಡಿಯಾಗೆ ಸಂಬಂಧಪಟ್ಟಂತೆ. ಫಾರಿನ್ ಅಂದರೆ ಸಮಥಿಂಗ್ ದಟ್ ಈಸ್ ನಾಟ್ ರಿಲೇಟೆಡ್ ಟು ಇಂಡಿಯಾ, ಹೊರಗಿಂದು ಅಥವಾ ಹೊರಗಡೆ ದೇಶದ್ದು, ಅದ್ರ ಬಗ್ಗೆ. ಪಾಲಿಸಿ ಅಂತೇಳಿದ್ರೆ ರೂಲ್ಸ್ ಯಾವ ಥರ ಇರುತ್ತೆ, ಅವ್ರ ಜೊತೆ ಯಾವ ರೀತಿ ಬಿಸ್ನೆಸ್ ಮಾಡ್ತೀವಿ, ಯಾವ ಥರ ಒಪ್ಪಂದಗಳಿದೆ, ಅದ್ರ ಬಗ್ಗೆ. ಅಲ್ಲಿಗೆ ಈ ಲೆಸನ್ನಲ್ಲಿ ನಾವು ಇಂಡಿಯಾ ಪಾಕಿಸ್ತಾನ್ ಮಧ್ಯೆ, ಇಂಡಿಯಾ ಅಮೆರಿಕ ಬಗ್ಗೆ, ಇಂಡಿಯಾ ಮತ್ತು ರಷ್ಯಾ ಮಧ್ಯೆ ಯಾವ ರೀತಿ ಪಾಲಿಸಿಗಳಿದೆ, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅವ್ರ ಮೇಲೆ, ಮತ್ತು ನಮ್ಮ ಪಾಲಿಸಿ ಫ್ರೇಮ್ಗಳು ಯಾವ ರೀತಿ ಮಾಡ್ತೀವಿ, ಅದ್ರ ಬಗ್ಗೆ ಈ ಚಾಪ್ಟರಲ್ಲಿ ನೋಡ್ತೀವಿ. ಇನ್ ದಿಸ್ ಚಾಪ್ಟರ್ ಯು ಲರ್ನ್. ಇಲ್ಲಿ ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ, ಏನೇನು ಕಲಿತೀರ ನೀವು ಈ ಚಾಪ್ಟರಲ್ಲಿ. ಮೊದಲನೇದಾಗಿ ನೇಚರ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ನಮ್ಮ ಫಾರಿನ್ ಪಾಲಿಸಿ ಅಂದರೆ ಎಲ್ಲ ದೇಶಗಳ ಜೊತೆ ನಮ್ಮ ಪಾಲಿಸಿ ಯಾವ ಥರ ಇರುತ್ತೆ, ಅದು ಯಾವುದ್ರ ಮೇಲೆ ಬೇಸ್ ಮಾಡ್ಕೊಂಡಿದ್ದೀವಿ, ಅದ್ರ ನೇಚರ್ ಏನು, ಅದನ್ನು ನೋಡ್ತೀವಿ. ನೆಕ್ಸ್ಟ್ ಬಂದು ಪಂಚಶೀಲ ಪ್ರಿನ್ಸಿಪಲ್ ಅಂತ, ಅಂದರೆ 5 ಟೈಪ್ಸ್ ಆಫ್ ರೂಲ್ಸ್ ಟೈಪ್ ಮಾಡ್ಕೊಂಡಿದ್ದೀವಿ, 5 ಪ್ರಿನ್ಸಿಪಲ್ಸ್ ಅಂತ. ಅದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ನೋಡಿರ್ತೀರ. ಮೂರನೇದಾಗಿ ನಾನ್ ಅಲೈನ್ಡ್ ಮೂಮೆಂಟ್ ಅಂತ, ಅಂದರೆ ನಾವು ಯಾರ ಜೊತೆನೂ ಅಲೈನ್ಡ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತಾರೆ, ಕೆಲವರೆಲ್ಲ ಅಮೆರಿಕ ಜೊತೆಗಿರ್ತಾರೆ, ಕೆಲವು ದೇಶಗಳೆಲ್ಲ ರಷ್ಯಾ ಜೊತೆ ಇರ್ತಾರೆ ಅಂತ. ಆದರೆ ಇಂಡಿಯಾ ಬಂದು ಯಾರ ಜೊತೆನೂ ಇರಲ್ಲ, ನಾವು ಯಾರ ಜೊತೆ ಕೂಡ ಅಲೈನ್ ಆಗಲ್ಲ. ನೋಡಿ, 2021 ಈ ಕೊರೋನಾ ಬಂದಿತ್ತಲ್ಲ, ಈ ಇಯರಲ್ಲಿ ಲೆಸನ್ ಯಾರಾದರೂ ಕೇಳ್ತಾ ಇದ್ರಿ ಅಂದರೆ ಈ ಒಂದು ಟಾಪಿಕ್ನ ತೆಗೆದುಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಬಂದು 4ನೇ ಪಾಯಿಂಟ್, ಡಿಸ್ಆರ್ಮಮೆಂಟ್ ಅಂತೇಳಿ. ಡಿಸ್ಆರ್ಮಮೆಂಟ್ ಅಂತ ಹೇಳಿದ್ರೆ ನೋಡಿ, ಆರ್ಮ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ತೋಳುಗಳು ಅಂತ ಹೇಳ್ತೀವಲ್ವ, ಅಂದರೆ ಭುಜಗಳು ಆ ರೀತಿ ಅಂತ. ಅದಲ್ಲ ಇಲ್ಲಿ ಆರ್ಮ್ ಅಂದರೆ ಈ ಗನ್ಸು, ವೆಪನ್ಸ್, ಬಾಂಬ್ಸ್ ಇದೆಲ್ಲ ಇರುತ್ತಲ್ಲ, ಇದನ್ನು ಆರ್ಮ್ಸ್ ಅಂತ ಕರೀತಾರೆ. ARMS ಅಂತ, ಆರ್ಮ್ಸ್ ಅಂತ. ಅದ್ರ ಬುಲೆಟ್ಗಳು ಆ ಥರದ್ದು ಏನಾದ್ರು ಇತ್ತಂದರೆ ಅದನ್ನು ಆಮ್ಯುನಿಷನ್ಸ್ ಅಂತ ಕರೀತಾರೆ. ಡಿಸ್ಆರ್ಮಮೆಂಟ್ ಅಂತ ಹೇಳಿದ್ರೆ ನೋಡಿ, ಈಗ ಪ್ರಪಂಚದಲ್ಲಿ ಏನು ಮಾಡಿದ್ದೀವಿ, ಎಲ್ಲ ಆ ಬಾಂಬ್ ರೆಡಿ ಮಾಡಬೇಕು, ಈ ಬಾಂಬ್ ರೆಡಿ ಮಾಡಬೇಕು, ಈ ಥರ ಒಂದು ಜೆಟ್ ಫೈಟರ್ ರೆಡಿ ಮಾಡಬೇಕು, ಈ ರೀತಿ ಎಲ್ಲ ಸುಮಾರು ಅಂದ್ಕೊಂಡು ಎಷ್ಟೊಂದು ವೆಪನ್ಸ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಅದರಿಂದ ತುಂಬ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ತೀವಿ ನಾವು, ವೆಪನ್ಸ್ನೆಲ್ಲ ಕಮ್ಮಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದು. ಅದು ಇದ್ರ ಬಗ್ಗೆ ಇನ್ಡೆಪ್ತಾಗಿ ನಾವು ಆಮೇಲೆ ತಿಳ್ಕೊಳ್ಳೋಣ. ಅದು 5th ಪಾಯಿಂಟ್ ಬಂದು ಆ್ಯಂಟಿ ಅಪಾರ್ಥೈಡ್ ಪಾಲಿಸಿ ಅಂತ. ನೋಡಿ, ಅಪಾರ್ಥೈಡ್ ಅಂತ ಹೇಳಿದ್ರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಥರ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೊಬ್ಬರು ಬ್ಲ್ಯಾಕ್ ಇದ್ರು ಅಂದ್ಕೊಳ್ಳಿ, ಸೌತ್ ಆಫ್ರಿಕಾದವರು, ಅವ್ರ ಹತ್ರ ನಾವು ಮಾತಾಡಲ್ಲ, ಅವ್ರನ್ನ ನಾವು ಮುಟ್ಟಲ್ಲ ಅಂತ. ಇದು ಇವಾಗ ಆಲ್ಮೋಸ್ಟ್ ಯಾವ ದೇಶದಲ್ಲೂ ಫಾಲೋ ಮಾಡ್ತಾ ಇಲ್ಲ. ಮೊದಲೆಲ್ಲ ಒಂದು 50 years ಬ್ಯಾಕ್ ಎಲ್ಲ ಸುಮಾರು ಕಡೆ ಇದನ್ನು ಫಾಲೋ ಮಾಡ್ತಾಯಿದ್ರು. ನಮ್ಮಲ್ಲೂ ಕೂಡ ಎಷ್ಟೊಂದು ಇತ್ತಲ್ಲ, ಈಗ ಟ್ರೈನಲ್ಲೆಲ್ಲ ಹತ್ಸಲೇ ಇಲ್ಲ ಗಾಂಧೀಜಿಯವ್ರನ್ನ, ಆ ರೀತಿ. ಈ ಥರ ಅಂದರೆ ಈ ಅಪಾರ್ಥೈಡ್ ಅಂತ ಏನಿದೆ, ಈ ಒಂದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಥವಾ ಸ್ಕಿನ್ ಟೋನ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡೋದು, ಅದಕ್ಕೆ ವಿರೋಧ. ನಾವು ನಮ್ಮ ಪಾಲಿಸಿ ಎಲ್ಲ ಅದ್ರ ವಿರುದ್ಧವಾಗೇ ಇರೋವಂಥದ್ದು. ಈಗ ಫಾರಿನ್ ಪಾಲಿಸಿ ಬಗ್ಗೆ ನನ್ನದೇ ಆದಂಥ ಓನಾಗಿ ಒಂದು ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನಾನು. ಈಗ ಫುಲ್ ಇನ್ ಡೆಪ್ತ್ ಸ್ಟಡಿ ಮಾಡೋಣ. ಏನು ಫಾರಿನ್ ಪಾಲಿಸಿ ಅಂದರೆ ಏನು, ಅದಕ್ಕೇನು ನೆಸೆಸಿಟಿ ಇದೆ, ಅದರ ನೇಚರ್ ಏನು, ಎಲ್ಲ ನೋಡೋಣ. ಎ ಸ್ಟಡಿ ಆಫ್ ಹೌ ಡಿಫ್ರೆಂಟ್ ಕಂಟ್ರೀಸ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ಸ್ ಆ್ಯಂಡ್ ದ ಟೈಪ್ ಆಫ್ ರಿಲೇಷನ್ಶಿಪ್ಸ್ ದೇ ಹ್ಯಾವ್ ಟು ಮೇಂಟೈನ್ ಈಸ್ ನೀಡೆಡ್. ನೋಡಿರಿ, ಒಂದು ದೇಶ, ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂದ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡುತ್ತೆ, ಇಂಡಿಯಾ ಅಮೆರಿಕ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡುತ್ತೆ, ಇಂಡಿಯಾ ಉಗಾಂಡ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು ಮತ್ತು ನಾವು ಆ ದೇಶದ ಜೊತೆ ಇಂಟ್ರ್ಯಾಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಲೈಕ್ ಎನ್ ಇಂಡಿವಿಜುವಲ್ ಹೂ ಕೆನಾಟ್ ಲಿವ್ ಅಲೋನ್, ಕಂಟ್ರೀಸ್ ಆಲ್ಸೋ ಕೆನಾಟ್ ಲಿವ್ ಇನ್ ಐಸೋಲೇಷನ್. ಈಗ ನೀವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಸೋಷಿಯಾಲಜಿ ತಿಳ್ಕೊಳ್ಬೇಕಾದ್ರೆ, ಅದ್ರ ಬಗ್ಗೆ ಓದಬೇಕಾದ್ರೆ ನಿಮ್ಗೆ ಅರ್ಥ ಆಗಿತ್ತು, ಹ್ಯೂಮನ್ ಬೀಯಿಂಗ್ಸ್ನ ನಾವು ಸೋಷಿಯಲ್ ಬೀಯಿಂಗ್ಸ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಹ್ಯೂಮನ್ ಬೀಯಿಂಗ್ ಇನ್ನೊಂದು ಹ್ಯೂಮನ್ ಬೀಯಿಂಗ್ ಇಲ್ಲ ಅಂದರೆ ಸರ್ವೈವ್ ಆಗೋಕ್ಕಾಗಲ್ಲ. ಓಕೆ, ಅದೇ ರೀತಿ ಒಂದು ದೇಶ ಕೂಡ ಇನ್ನೊಂದು ದೇಶ ಇಲ್ಲ ಅಂದರೆ ಸರ್ವೈವ್ ಆಗೋಕ್ಕಾಗಲ್ಲ. ನಾವು ಐಸೋಲೇಷನ್ ಆಗಿಬಿಟ್ಟು ನಮ್ಮ ದೇಶದಲ್ಲಿ ಯಾರೂ ಬರಬಾರ್ದು, ನಮ್ಮ ದೇಶದಿಂದ ಯಾರು ಹೊರಗಡೆ ಹೋಗಬಾರ್ದು ಅಂತ ಐಸೋಲೇಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೆನ್ಸ್ ಎವ್ರಿ ಕಂಟ್ರಿ ನೀಡ್ಸ್ ಟು ಹ್ಯಾವ್ ಎ ಫಾರಿನ್ ಪಾಲಿಸಿ ಟು ರೆಗ್ಯುಲೇಟ್ ಇಟ್ಸ್ ಇಂಟ್ರಾಕ್ಷನ್ ವಿತ್ ಅದರ್ ಕಂಟ್ರೀಸ್. ಇದರಿಂದ ನಾವು ಬೇರೆ ದೇಶದ ಜೊತೆ ಇಂಟ್ರಾಕ್ಟ್ ಆಗೇ ಆಗ್ತೀವಲ್ವ. ಇವಾಗ ಫಾರ್ ಎಕ್ಸಾಂಪಲ್, ವ್ಯಕ್ತಿಗೂ ಯಾವ ರೀತಿ ಇಂಟ್ರಾಕ್ಟ್ ಆಗ್ತೀವಿ, ಕನ್ನಡ, ತಮಿಳ್, ತೆಲುಗು ಈ ಥರ ಭಾಷೆ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಬೇರೆ ದೇಶದ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಅಲ್ಲೂ ಕೂಡ ಭಾಷೆ ಉಪಯೋಗಿಸ್ತೀವಿ. ಅದರ ಒಂದು ಪಾಲಿಸಿ ಇರುತ್ತೆ. ಅಂದರೆ ಈಗ ನಾವು ವ್ಯಕ್ತಿಗಳ ಜೊತೆ ಮಾತಾಡುವಾಗ ಫ್ಯಾಮಿಲಿಯಲ್ಲಿ ಹಿರಿಯರಿಗೆ ಹತ್ರ ಯಾವ ಥರ ಮಾತಾಡಬೇಕು, ಮತ್ತು ನಮಗಿಂತ ಚಿಕ್ಕ ಮಕ್ಳ ಹತ್ರ ಯಾವ ರೀತಿ ಮಾತಾಡಬೇಕು ಅಂತ ಏನು ಪ್ರಿನ್ಸಿಪಲ್ಸ್ ಇರುತ್ತೆ, ಅದೇ ರೀತಿ ನಾವು ಅಮೇರಿಕದ ಹತ್ರ ಯಾವ ರೀತಿ ಇರಬೇಕು, ಇಸ್ರೇಲ್ ಜೊತೆ ಯಾವ ಥರ ಇರಬೇಕು, ಪಾಕಿಸ್ತಾನ ಜೊತೆ ಯಾವ ರೀತಿ ಇರಬೇಕು, ಅದನ್ನು ಕೂಡ ನಾವೊಂದು ರೆಗ್ಯುಲೇಟ್ ಮಾಡ್ಕೊಂಡಿರ್ತೀವಿ. ಇದನ್ನೇ ನಾವು ಫಾರಿನ್ ಪಾಲಿಸಿ ಅಂತ ಕರೆಯೋದು. ಇದು ಬರೀ ಇಂಡಿಯಾಗೆ ಮಾತ್ರ ಅಲ್ಲ, ಪ್ರತಿಯೊಂದು ದೇಶಕ್ಕೂ ಕೂಡ ಇರುತ್ತೆ, ಈವನ್ ನಾರ್ತ್ ಕೊರಿಯಾ.
ಔಟ್ ಆಫ್ 200 ಕಂಟ್ರೀಸ್ ಇನ್ ದಿ ವರ್ಲ್ಡ್ ವೆರಿ ಫ್ಯೂ ಕಂಟ್ರೀಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ವೀಕ್. ನೋಡಿ, ನಮ್ಮ ಪ್ರಪಂಚದಲ್ಲಿ ಹತ್ತತ್ರ 200 ದೇಶಗಳಿದೆ. 200 ದೇಶಗಳಲ್ಲಿ ಒಂದು 15-20 ದೇಶ ಬಿಟ್ಟರೆ ಇನ್ನೆಲ್ಲ ದೇಶಗಳು ತುಂಬ ವೀಕ್ ಇದೆ, ಸರ್ವೈವ್ ಆಗೋಕ್ಕೆ ತುಂಬ ಕಷ್ಟ. ನೋಡಿ, ಈಗ ಇಂಡಿಯಾ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಇಂಡಿಯಾಗೆ ಎಲ್ಲ ದೇಶದವರು ನಮ್ಮನ್ನ ಬ್ಯಾನ್ ಮಾಡಿಬಿಟ್ರು ಅಂದ್ಕೊಳ್ಳಿ, ನಾವು ಸರ್ವೈವ್ ಆಗ್ಬೋದು. ಒಂದು ಪೆಟ್ರೋಲ್ ಒಂದು ನಮಗೆ ಕಷ್ಟ ಆಗುತ್ತೆ, ಗೋಲ್ಡ್ ಒಂದು ಕಷ್ಟ ಆಗುತ್ತೆ. ಗೋಲ್ಡ್ ಇಲ್ಲ ಅಂದರೆ ಸರ್ವೈವ್ ಆಗ್ಬೋದು, ಏನು ತೊಂದರೆ ಇಲ್ಲ. ಪೆಟ್ರೋಲ್ ಕೂಡ ಸ್ವಲ್ಪ ಸಿಗುತ್ತೆ ಇಂಡಿಯಾದಲ್ಲಿ, ಅದನ್ನು ಎಮರ್ಜೆನ್ಸಿ ಇದಕ್ಕೋಸ್ಕರ ಯೂಸ್ ಮಾಡಿಕೊಂಡು ಹೆಂಗೋ ಹಂಗೆ ಸರ್ವೈವ್ ಆಗ್ಬೋದು. ಆದರೆ ಬೇರೆ ದೇಶಗಳಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ. ಊಟ ಕೂಡ ಇಂಪೋರ್ಟ್ ಮಾಡ್ಕೊಳ್ಬೇಕು, ಮತ್ತೊಂದು ಇಂಪೋರ್ಟ್ ಮಾಡ್ಕೊಳ್ಬೇಕು, ವೆಪನ್ಸ್ ಇಂಪೋರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ತುಂಬ ಕಷ್ಟ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡೆಸರ್ಟ್ ಯಾವುದಾದ್ರು ಒಂದು ಡೆಸರ್ಟ್ ಕಂಟ್ರೀಸ್ ಇತ್ತು ಅಂದ್ಕೊಳ್ಳಿ, ಅಲ್ಲಿ ಊಟ ಸರಿಯಾಗಿ ಬೆಳೀತಾ ಇರಲ್ಲ, ನೀರು ಸರಿಯಾಗಿ ಸಿಗ್ತಾ ಇರಲ್ಲ. ನಾವು ಬೇಕಾದ್ರೆ ಪೆಟ್ರೋಲ್ ಇಲ್ಲದೆ ಇರ್ಬೋದು ಸುಮಾರು ದಿನ, ಆದರೆ ಅವ್ರು ಊಟ ನೀರು ಇಲ್ಲದೆ ಇರೋಕ್ಕಾಗುತ್ತಾ? ಇಲ್ಲ. ಇದರಿಂದ ಅಕಾರ್ಡಿಂಗ್ ಟು ಎಕ್ಸ್ಪರ್ಟ್ಸ್ ಎವ್ರಿ ಸಾವರಿನ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಇದರಿಂದ ಎಲ್ಲರೂ ಕೂಡ ಫಾರಿನ್ ಪಾಲಿಸಿ ಮೇಂಟೈನ್ ಮಾಡೇ ಮಾಡ್ತಾರೆ, ಬೇರೆ ದೇಶದ ಜೊತೆ ಇಂಟ್ರ್ಯಾಕ್ಟ್ ಆಗೇ ಆಗ್ತಾರೆ. ಎ ಸಾವರಿನ್ ಕಂಟ್ರಿ ಈಸ್ ದಟ್ ಕಂಟ್ರಿ ವಿಚ್ ಇಸ್ ನಾಟ್ ಅಂಡರ್ ಎನಿ ಕಂಟ್ರೀಸ್ ಕಂಟ್ರೋಲ್ ಐದರ್ ಫಾರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಇಶ್ಯೂಸ್. ನೋಡಿ, ಏನು ಸಾವರಿನ್ ಕಂಟ್ರಿ ಅಂದರೆ, ಇಲ್ಲಿ ಹೇಳಿದ್ರು ಎವ್ರಿ ಸಾವರಿನ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ, ಅಂದರೆ ಪ್ರತಿಯೊಂದು ಸಾವರಿನ್ ದೇಶಕ್ಕೂ ಕೂಡ ಅದರದೇ ಆದಂಥ ಫಾರಿನ್ ಪಾಲಿಸಿ ಇದೆ ಅಂತ ಹೇಳಿದ್ರು. ಹಾಗಾದರೆ ಸಾವರಿನ್ ಕಂಟ್ರಿ ಅಂದರೆ ಏನು? ಸಾವರಿನ್ ಅಂದರೆ ಏನು? ನೋಡಿ, ಏನು ಸಾವರಿನ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ದೇಶ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಅ ಸಾವರಿನ್ ಕಂಟ್ರಿ. ಯಾಕೆ? ನಾವು ನಮ್ಮದು ಒಳಗಡೆ ಏನೇ ಇಶ್ಯೂಸ್ ಬರಲಿ, ಒಳಗಡೆ ಏನೇ ಗಲಾಟೆಗಳಾಗಲಿ, ಏನೇ ರೂಲ್ಸ್ ಮಾಡಬೇಕು ಅಂದ್ಕೊಳ್ಳಿ, ನಾವು ಅಮೇರಿಕದ ಹತ್ರ ಹೋಗಿ ಕೇಳಲ್ಲ. ನಾವು ಈ ಥರ ಮಾಡಬೇಕು, ನಮ್ಮ ದೇಶದೊಳಗೆ ಏನು ಮಾಡಬೇಕು, ನಾವು ಈ ಥರ ರೂಲ್ಸ್ ಮಾಡಬೇಕು ಅಂತ ಇದ್ದೀವಿ, ಏನು ಮಾಡಬೇಕು ಅಂತ ಅಮೇರಿಕದ ಹತ್ರನೂ ಕೇಳಲ್ಲ, ರಷ್ಯಾದ ಹತ್ರನೂ ಕೇಳಲ್ಲ. ನಮ್ಮ ಡಿಸಿಷನ್ನ ನಮ್ಮ ಪಾರ್ಲಿಮೆಂಟ್, ನಮ್ಮ ಕಾನ್ಸ್ಟಿಟ್ಯೂಷನಿಂದ ಡಿರೈವ್ ಮಾಡ್ಕೊಂಡು ತೊಗೊಳುತ್ತೆ. ಓಕೆ, ಅದೇ ರೀತಿ ಎಕ್ಸ್ಟರ್ನಲ್ ಇಶ್ಯೂಸ್ಗೂ ಕೂಡ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್, ಚೈನಾದವ್ರು ನಮ್ಮ ಮೇಲೆ ರೀಸೆಂಟಾಗಿ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಅಂದ್ಕೊಳ್ಳಿ, ಪಾಕಿಸ್ತಾನವ್ರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದನ್ನು ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದು ಇಂಡಿಯಾಗೆ ಸಂಬಂಧಪಟ್ಟಿದ್ದು. ಓಕೆ, ಇದರಲ್ಲಿ USA ಬಂದು ಇಂಟರ್ಫಿಯರ್ ಆಗೋಕ್ಕಲ್ಲ, ರಷ್ಯಾ ಬಂದು ಇಂಟರ್ಫಿಯರ್ ಆಗೋಕ್ಕಲ್ಲ, ಆ ರೀತಿ. ಅದೇ ನಮ್ಮಿಂದ ಏನಾದರೂ ಬೇರೆಯವ್ರಿಗೆ ತೊಂದರೆ ಆಗ್ತಾಯಿತ್ತಂದರೆ ಬರ್ತಾರೆ. ಅಮೇರಿಕಾದವ್ರಂತೂ ಏನೂ ಇಲ್ಲ ಅಂದರೂ ಕೂಡ ಬರ್ತಾರೆ. ಆದರೆ ನಾರ್ಮಲ್ಲಾಗೆ ಬುದ್ಧಿ ಇರೋರು ಯಾರು ಕೂಡ ಇಂಥ ಎಕ್ಸ್ಟರ್ನಲ್ ಇಶ್ಯೂಸ್, ಒಂದು ದೇಶದ ಎಕ್ಸ್ಟರ್ನಲ್ ಇಶ್ಯೂಸ್ಗಾಗಲಿ ಇಂಟರ್ನಲ್ ಇಶ್ಯೂಸ್ಗಾಗಲಿ ತಲೆ ಹಾಕೋಕ್ಕೆ ಹೋಗಲ್ಲ. ಇಟ್ಸ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ದಟ್ ದಿ ಇಂಡಿಯಾ ಹ್ಯಾಡ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ ಬಿಫೋರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಆಲ್ಸೋ. ನೋಡಿರಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಮೈಂಡಲ್ಲಿ ಇಟ್ಕೊಳ್ಬೇಕು. ಏನಂತ ಹೇಳಿದ್ರೆ, ಇಂಡಿಪೆಂಡೆನ್ಸ್ ಬರೋದಕ್ಕೆ ಮೊದಲಿಂದ ಕೂಡ ಇಂಡಿಯಾದಲ್ಲಿ ಫಾರಿನ್ ಪಾಲಿಸಿನ ನಡೆಸ್ಕೊಂಬಂದಿದ್ದೀವಿ. ಅಂದರೆ ಈಗ ಮರಾಠಾಸ್ ಇದ್ದರು, ಮೊಘಲ್ಸ್ ಇದ್ದರು, ಹೊಯ್ಸಳಸ್ ಇದ್ದರು, ಇನ್ನೊಬ್ರಿದ್ರು ಅಂದ್ಕೊಳ್ಳಿ, ಚೋಳಾಸ್, ಪಾಂಡ್ಯಸ್, ಯಾರೇ ಇರಲಿ, ನಾವೆಲ್ಲ ಇದ್ದಾಗ ಕೂಡ ಬೇರೆ ದೇಶದ ಜೊತೆ ನಾವು ರಿಲೇಷನ್ಶಿಪ್ಸ್ ಮೇಂಟೈನ್ ಮಾಡ್ತಾಯಿದ್ವಿ. ಟ್ರೇಡ್ ಇರ್ಬೋದು, ಅಥವಾ ಯುದ್ಧಕ್ಕೆ ರಿಲೇಟ್ ಆಗಿರೋಂಥ ಅಗ್ರಿಮೆಂಟ್ಸ್ ಇರ್ಬೋದು, ಇದೆಲ್ಲ ಕೂಡ ನಡೀತಾ ಇತ್ತು. India has been considered as one of the major countries of the world with its huge population, natural resources, military, intellectual and industrialized capacities. ನೋಡಿರಿ, ಇಂಡಿಯಾ ಬಂದು ಸುಮ್ಮನೆ ಯಾವುದೋ ಒಂದು ಚಿಕ್ಕ ದೇಶ ಅಂತ ಯಾರು ಕನ್ಸಿಡರ್ ಮಾಡಲ್ಲ. ಇಂಡಿಯಾ ತುಂಬ ಪವರ್ಫುಲ್ ಆಗಿಬಿಟ್ಟಿದೆ, ಅಥವಾ ಪವರ್ಫುಲ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಇಂಡಿಯಾ ಇಲ್ಲದೆ ನಡೆಯೋಕ್ಕಾಗಲ್ಲ ಅನ್ನೋ ಥರ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ, ಇಗ್ನೋರ್ ಮಾಡೋಕ್ಕಾಗಲ್ಲ. 130+ crores ಇದ್ದಾರೆ. ನ್ಯಾಚುರಲ್ ರಿಸೋರ್ಸಸ್ ಇದೆ, ಐರನ್ ಇರ್ಬೋದು, ಕಾಪರ್ ಇರ್ಬೋದು, ಬೇರೆ ಓರ್ಸ್ ಇರ್ಬೋದು, ಥೋರಿಯಂ ಕೂಡ ಇದೆ ಅಂತ ಹೇಳ್ತಾರೆ. ಈ ರೀತಿ ಎಷ್ಟೊಂದು ನ್ಯಾಚುರಲ್ ರಿಸೋರ್ಸ್ಗಳಿದೆ ನಮ್ಮಲ್ಲಿ. ನೆಕ್ಸ್ಟ್ ಮಿಲಿಟ್ರಿಲಿ ಕೂಡ ನಾವು ತುಂಬ ಪವರ್ಫುಲ್ ಇದ್ದೀವಿ. ಈಗ ಟಾಪ್ 5 ಅಂತ ಏನಾದರೂ ತೊಗೊಂಡ್ವಿ ಅಂದರೆ ಪ್ರಪಂಚದಲ್ಲಿ, ಅದರಲ್ಲಿ 4th ಪೊಸಿಷನ್ನು ಅಥವಾ 3rd ಪೊಸಿಷನಲ್ಲಾದರೂ ಇಂಡಿಯಾದವರು ಇರ್ತಾರೆ. ನೆಕ್ಸ್ಟ್ ಇಂಟೆಲೆಕ್ಚುವಲ್, ನೀವು ಕೇಳಿರ್ಬೋದು, ಇಂಡಿಯಾದಿಂದ ಬಂದಿರೋಂಥ ಬ್ರೈನ್ಸ್ ಬೇರೆ ದೇಶಗಳಲ್ಲೆಲ್ಲ ಕೆಲಸ ಮಾಡಿ ತುಂಬ ದೊಡ್ಡ ಇದಕ್ಕೆಲ್ಲ ಹೋಗಿದ್ದಾರೆ, ಕೆಲಸಗಳು ಮಾಡೋ ಥರ ಕಂಪ್ನೀಸ್ ಎಸ್ಟಾಬ್ಲಿಷ್ ಮಾಡಿರೋದು, ದೊಡ್ಡ ಕಂಪ್ನಿಗೆ CEO ಆಗಿರೋದು, ಮತ್ತು ದೊಡ್ಡ ಇನ್ವೆಂಟರ್ಸ್ ಆಗಿರೋದು, ಈ ರೀತಿ ಎಲ್ಲ ಕೂಡ ನಡೆದಿದೆ. ಆ್ಯಂಡ್ ಆಲ್ಸೋ ಇಂಡಸ್ಟ್ರಿಯಲೈಸ್ಡ್ ಕೆಪಾಸಿಟೀಸ್, ಅಂದರೆ ನಮ್ಗೆ ಇಂಡಸ್ಟ್ರಿಯಲ್ ಕೆಪಾಸಿಟಿ ಕೂಡ ತುಂಬ ಜಾಸ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ಕೊಳ್ಳಿ, US ಎಲ್ಲೋ ಇನ್ನೊಂದು ಕಡೆನೋ, ಅಲ್ಲಿ ಜನ ತುಂಬ ಲಿಮಿಟೆಡ್ ಆಗಿರ್ತಾರೆ. ಆದರೆ ಇಂಡಿಯಾದಲ್ಲಿ ತುಂಬ ಜನ ಜಾಸ್ತಿ ಇರೋದಕ್ಕೆ ನಾವು ಲೇಬರ್ ಇಂಟೆನ್ಸಿವ್ ಕೆಲಸಗಳು ಯಾವುದಾದ್ರು ಇತ್ತು ಅಂದ್ಕೊಳ್ಳಿ, ಅಂದರೆ ಜನ ಜಾಸ್ತಿ ಬೇಕಾಗುವಂಥ ಕೆಲಸಗಳು, ಆ ಥರ ಕೆಲಸಗಳೆಲ್ಲ ನಾವು ತುಂಬ ಬೇಗ ಕೂಡ ಮಾಡ್ಬೋದು. ಇಂಡಿಯಾ ಈಸ್ ಒನ್ ಆಫ್ ದಿ ಫ್ಯೂ ಕಂಟ್ರೀಸ್ ಇನ್ ದಿ ವರ್ಲ್ಡ್ ಹೂ ಪರ್ಸ್ಯೂ ದೇರ್ ಓನ್ ಫಾರಿನ್ ಪಾಲಿಸಿ. ನೋಡಿರಿ, ಆಲ್ಮೋಸ್ಟ್ ಅಲ್ಲೂ ದೇಶ ಯಾವ ಥರ ಇದೆ ಅಂತ ಹೇಳಿದ್ರೆ ಈಗೆಲ್ಲ ಕಮ್ಮಿ. ಮೊದಲು ಯಾವ ಥರ ಇತ್ತಂದರೆ 2 ಥರ ಡಿವೈಡ್ ಆಗಿಬಿಟ್ಟಿತ್ತು. ಒಂದು ಅಮೇರಿಕಾ ಕಡೆ ಮತ್ತು ಇನ್ನೊಂದು ರಷ್ಯಾ ಕಡೆ. ಓಕೆ, ಒಂದು ರಷ್ಯಾದವ್ರು ಡಿಸೈಡ್ ಮಾಡ್ತಾಯಿದ್ರು ನೀವು ಯಾವ ಥರ ಫಾರಿನ್ ಪಾಲಿಸಿ ಇರಬೇಕು ಅಂತ. ಡಿಸೈಡ್ ಅಲ್ಲ, ಇನ್ಫ್ಲುಯೆನ್ಸ್ ಮಾಡ್ತಿದ್ರು. ಇಲ್ಲ, ಅಮೇರಿಕಾದವ್ರು ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು, ಈ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ. ಆದರೆ ಕೆಲವು ದೇಶಗಳಲ್ಲಿ, ಇಂಡಿಯಾ ಒಂದು ದೇಶ ಅಂದ್ಕೊಳ್ಳಿ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ದೇಶ, ಇಂಡಿಯಾದ ಹತ್ರ ಮಾತ್ರ ಇದೆಲ್ಲ ನಡೀತಾ ಇರಲಿಲ್ಲ.
ನಾವು ಫ್ಯೂ ಕಂಟ್ರೀಸಲ್ಲಿ ಒಂದೇ ಕಂಟ್ರಿ ನಮ್ಮದು ಓನ್ ಫಾರಿನ್ ಪಾಲಿಸಿನ ನಾವು ನೋಡ್ಕೊತಾ ಇದ್ವಿ. ಅಮೆರಿಕದವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಚೈನಾ ಜೊತೆ ಫ್ರೆಂಡ್ ಆಗೋದು, ಅಮೆರಿಕದವ್ರು ಹೇಳಿದ್ರು ಅಂತ ಪಾಕಿಸ್ತಾನ ಜೊತೆ ಫೈಟ್ ಮಾಡೋದು, ಈ ರೀತಿ ಯಾವತ್ತೂ ಕೂಡ ನಾವು ಮಾಡಿಲ್ಲ. ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋ ದಿಸ್ ಅಂತೇಳಿ. ಇದ್ರ ಬಗ್ಗೆ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಎ ನೇಷನ್ ಶುಡ್ ರಿಯಲೈಸ್ ದಟ್ ಫಾರಿನ್ ಪಾಲಿಸಿ ಈಸ್ ಆನ್ ಆರ್ಟ್ ಆಫ್ ಫೈಂಡಿಂಗ್ ದಿ ರೈಟ್ ಪಾಲಿಸಿ ಇನ್ಸ್ಪೈಟ್ ಆಫ್ ಮೆನಿ ಪಾಲಿಸೀಸ್. ಅಂದರೆ ಎಷ್ಟೊಂದು ಪಾಲಿಸೀಸ್ ಇರುತ್ತೆ. ಓಕೆ, ಪಾಲಿಸೀಸ್ ಅಂತ ಹೇಳಿದ್ರೆ ಈ ಥರ ಮಾಡಬೇಕಾ ಇಲ್ಲ ಈ ಥರ ಮಾಡಬೇಕಾ ಅಂತ. ಅದರಲ್ಲಿ ಕರೆಕ್ಟ್ ಪಾಲಿಸಿ ಯಾವುದು ಅಂತ ಫೈಂಡ್ ಮಾಡ್ಕೊಳ್ಳೋದು, ಅಥವಾ ಒಂದು ದೇಶ ನನಗೆ ಈ ಪಾಲಿಸಿಯಲ್ಲಿ ಯಾವುದು ನನ್ನ ದೇಶಕ್ಕೆ ಒಳ್ಳೆಯದಾಗುತ್ತೆ, ಆ ನ್ಯಾಷನಲ್ ಇಂಟ್ರೆಸ್ಟ್ ಮೇಲೆ ಹೋಗೋದನ್ನು ನಾವು ಕರೆಕ್ಟ್ ಫಾರಿನ್ ಪಾಲಿಸಿ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಇಟ್ ಈಸ್ ಯೂಸ್ಫುಲ್ ಟು ಎ ಕಂಟ್ರಿ. ಈ ಫಾರಿನ್ ಪಾಲಿಸಿ ಅನ್ನೋದು ದೇಶಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ವಿ ಕ್ಯಾನ್ ಸ್ಪೀಕ್ ಆಫ್ ಗುಡ್ ಫಾರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆ್ಯಂಡ್ ಇಂಟರ್ನ್ಯಾಷನಲ್ ಪೀಸ್ ಆಲ್ಸೋ. ನಾವು ಒಳ್ಳೆ ಫಾರಿನ್ ಪಾಲಿಸಿ ಯೂಸ್ ಮಾಡಿಕೊಂಡು ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆಲ್ಲ ಒಳ್ಳೆ ಥರ ಆಗೋ ಥರ ಕೂಡ ನಾವು ಮಾತಾಡ್ಬೋದು. ಫೈನಲಿ ಎವ್ರಿ ಗೌರ್ಮೆಂಟ್ ಕನ್ಸಿಡರ್ಸ್ ಎವ್ರಿಥಿಂಗ್ ಫ್ರಮ್ ಇಟ್ಸ್ ಓನ್ ಪರ್ಸ್ಪೆಕ್ಟಿವ್. ನೋಡಿ, ಫೈನಲಾಗಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ದೇಶ ಒಂದೇ ಅಂದ್ಕೊಳ್ಳಿ, ಪ್ರತಿಯೊಂದು ಗೌರ್ಮೆಂಟ್ ಕೂಡ ಅದ್ರದ್ದು ಓನ್ ಪರ್ಸ್ಪೆಕ್ಟಿವಲ್ಲೇ ಯೋಚನೆ ಮಾಡುತ್ತೆ. ಈಗ ಇಂಡಿಯಾದವ್ರ ಪ್ರಕಾರ ಬಂದು ಇಂಡಿಯಾರೇ ಒಳ್ಳೆಯವರು, ಪಾಕಿಸ್ತಾನ ಕೆಟ್ಟವರು, ಈ ರೀತಿ. ಮತ್ತು ಅಮೆರಿಕದವ್ರ ಪ್ರಕಾರ ಅಮೆರಿಕದವ್ರು ಒಳ್ಳೆಯವರು, ಅಫ್ಘಾನಿಸ್ತಾನವ್ರು ಕೆಟ್ಟವರು, ಈ ರೀತಿ ಪ್ರತಿಯೊಂದು ದೇಶ ಕೂಡ ಇದೇ ರೀತಿಯೇ ಯೋಚನೆ ಮಾಡುತ್ತೆ. ದಿ ಫಾರಿನ್ ಪಾಲಿಸಿ ಆಫ್ ಎ ಗೌರ್ಮೆಂಟ್ ಈಸ್ ಬೇಸ್ಡ್ ಆನ್ ದಿ ಲಾಂಗ್ ಟರ್ಮ್ ಆ್ಯಸ್ ವೆಲ್ ಆಸ್ ದಿ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ಆಫ್ ಇಟ್ಸ್ ಓನ್. ಒಂದು ದೇಶದ ಫಾರಿನ್ ಪಾಲಿಸಿ ಯಾವ ಥರ ಇರಬೇಕು ಅಂತೇಳಿದ್ರೆ, ಯಾವುದ್ರ ಮೇಲೆ ಬೇಸ್ ಆಗಿರಬೇಕು ಅಂತೇಳಿದ್ರೆ, ತುಂಬ ಲಾಂಗ್ ಟರ್ಮ್ಗೂ ಬೇಸ್ ಆಗಿರಬೇಕು ಮತ್ತು ತುಂಬ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ಗೂ ಕೂಡ ಕರೆಕ್ಟ್ ಆಗಬೇಕು. ಓಕೆ, ನಾವಿವಾಗ ಇಸ್ರೇಲ್ ಜೊತೆ ಒಪ್ಪಂದ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ, ಅದು ಲಾಂಗ್ ಟರ್ಮಲ್ಲಿ ಯಾವ ಥರ ಇರುತ್ತೆ, ಶಾರ್ಟ್ ಟರ್ಮಲ್ಲಿ ಯಾವ ಥರ ಇರುತ್ತೆ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ರೀತಿ ನಾವು ಅಫ್ಘಾನಿಸ್ತಾನ ಜೊತೆ ಯಾವುದಾದ್ರು ಒಪ್ಪಂದ ಮಾಡ್ಕೊತೀವಿ ಅಥವಾ ಏನಾದರೂ ಒಂದು ಫಾರಿನ್ ಪಾಲಿಸಿ ಬೇಸ್ ಮಾಡ್ತೀವಿ ಅಂದರೆ ಲಾಂಗ್ ಟರ್ಮ್ ಇಂಟ್ರೆಸ್ಟ್ಸ್ ಮತ್ತು ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ಸ್ ಎಲ್ಲ ಕೂಡ ನಾವು ಅನಲೈಸ್ ಮಾಡಬೇಕು. ನೋ ಗೌರ್ಮೆಂಟ್ ಡೇರ್ಸ್ ಟು ಹಾರ್ಮ್ ಇಟ್ ಟು ಇಟ್ಸ್ ಓನ್ ಇಂಟ್ರೆಸ್ಟ್ಸ್. ಪ್ರತಿಯೊಂದು ದೇಶಕ್ಕೂ ಕೂಡ ಅದರದ್ದೇ ಆದಂಥ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಇರುತ್ತೆ. ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತಾ ಇಲ್ವಾ? ಓಕೆ, ಈ ಥರ ಏನೋ ಅಮೆರಿಕದವರು ಸಿಪೆಕ್ಗೆ ವಿರೋಧ ಮಾಡ್ತಾ ಇದ್ದಾರೆ, ನಾವು ವಿರೋಧ ಮಾಡಬೇಕಾ ಬೇಡವಾ? ವಿರೋಧ ಮಾಡಿದ್ರೆ ನಮಗೇನು ಬರುತ್ತೆ, ವಿರೋಧ ಮಾಡಲಿಲ್ಲ ಅಂದರೆ ನಮಗೇನು ಬರುತ್ತೆ? ನಮ್ಗೆ ಯಾವುದರಿಂದ ಏನು ಬರುತ್ತೋ ಅದನ್ನು ಮಾತ್ರ ಆ ದೇಶ ಮಾಡಬೇಕು. ಈ ರೀತಿ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಾರೆ. ಇಂಡಿಯಾ ಬಿಕೇಮ್ ಎ ರಿಪಬ್ಲಿಕ್ ಇನ್ 1947. ನೋಡಿ, ನಿಮಗೆಲ್ಲ ಗೊತ್ತಿರ್ಬೋದು, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿದ್ದು 1947ನಲ್ಲಿ. ರಿಪಬ್ಲಿಕ್ ಆಗಿ ನಾವು ಇದು ಮಾಡ್ಕೊಂಡ್ವಿ. ಅದು ರಿಪಬ್ಲಿಕ್ ಅಂದರೆ ಟೈಪ್ ಆಫ್ ಗೌರ್ಮೆಂಟ್ ಅಂತೇಳಿ, ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲೆಲ್ಲ ಗೊತ್ತಾಗುತ್ತೆ. ಆ್ಯಸ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ, ಇಂಡಿಯಾ ವಾಂಟ್ಸ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ವಿತ್ ದಿ ಅದರ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ನೋಡಿ, ಏನು ಬೇಕು ಇಂಡಿಯಾಗೆ ಇಂಡಿಪೆಂಡೆಂಟ್ ಕಂಟ್ರಿಯಾಗಿ? ನಾವು ಇಂಡಿಪೆಂಡೆನ್ಸ್ ತೊಗೊಂಡ್ವಿ, ಏನು ನಮ್ಮದು ಆಬ್ಜೆಕ್ಟಿವ್ ಏನಂತೇಳಿದ್ರೆ ಬೇರೆ ದೇಶಗಳ ಜೊತೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಇರಬೇಕು. ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬೇಕು, ನಮ್ಮ ಕೆಲಸ ನಮ್ಗೆ ಮಾಡ್ಕೊಳಕ್ಕೆ ಬಿಡಬೇಕು, ಸುಮ್ಮನೆ ಜಗಳಗಳಾಡಬಾರ್ದು, ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ. ದಿ ಮೇಜರ್ ಏಮ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಆರ್. ಅದರಿಂದ ನಾವು 5 ಏಮ್ಸ್ ಇಟ್ಕೊಂಡ್ವಿ, ಏನು ಥರ ಇರಬೇಕು ಇಂಡಿಯನ್ ಫಾರಿನ್ ಪಾಲಿಸಿದು ಅಂತ. ಮೊದಲನೇದಾಗಿ ಬಂದು ನ್ಯಾಷನಲ್ ಸೆಕ್ಯೂರಿಟಿ. ಅಂದರೆ ನಮ್ಮ ದೇಶಕ್ಕೆ ಯಾರು ಅಟ್ಯಾಕ್ ಮಾಡಬಾರ್ದು, ಆ ರೀತಿ ನೋಡ್ಕೊಳ್ಬೇಕು, ಡಿಫೆನ್ಸ್. ಓಕೆ, ಎನ್ರಿಚಿಂಗ್ ನ್ಯಾಷನಲ್ ಎಕಾನಮಿ. ಅಂದರೆ ನಮ್ಮಲ್ಲಿ ಎಕಾನಮಿ ಬೆಳಿಬೇಕು, ನಮ್ಮಲ್ಲಿ ಎಲ್ಲರೂ ಕೂಡ ಪ್ರಾಸ್ಪರ್ ಆಗಬೇಕು ಜನಗಳು. ಅದು ಸ್ಪ್ರೆಡಿಂಗ್ ದಿ ಕಲ್ಚರಲ್ ರಿಚ್ನೆಸ್ ಆಫ್ ಅವರ್ ಕಂಟ್ರಿ ಇನ್ ಅದರ್ ಕಂಟ್ರೀಸ್. ಅಂದರೆ ನಮ್ಮ ದೇಶದ ಕಲ್ಚರಲ್ ರಿಚ್ನೆಸ್ ಏನಿದೆ, ನಮ್ಮ ಟ್ರೆಡಿಷನ್ಸ್ ಏನಿದೆ, ಕಲ್ಚರ್ ಏನಿದೆ, ಇದನ್ನು ಬೇರೆ ದೇಶಗಳಿಗೂ ಕೂಡ ಸ್ಪ್ರೆಡ್ ಮಾಡಬೇಕು ಅಂತ. ಫೋರ್ತ್ ಬಂದು ಬೈ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಫ್ರೆಂಡ್ಲಿ ಕಂಟ್ರೀಸ್ ಆ್ಯಂಡ್ ಚೆಕ್ ದಿ ಪವರ್ ಆಫ್ ಎನಿಮಿ ಕಂಟ್ರೀಸ್. ಅಂದರೆ ಆದಷ್ಟು ದೇಶಗಳ ಜೊತೆ ನಾವು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು, ಎಲ್ಲರನ್ನೂ ನಮ್ಮ ಫ್ರೆಂಡ್ ಮಾಡ್ಕೊಳ್ಬೇಕು ಬೇರೆ ದೇಶಗಳನ್ನ. ಒಂದು ಅಕಸ್ಮಾತ್ ಏನಾದರೂ ಎನಿಮಿ ದೇಶಗಳು ಯಾವ್ದಾದ್ರು ಇತ್ತು ಅಂದರೆ ಅವರು ಜಾಸ್ತಿ ಬೆಳೀದೇ ಇರೋ ಥರ ನಾವೊಂದು ನೋಡ್ಕೊಳ್ಬೇಕು, ಏನು ಅವ್ರು ಬೆಳೀದೇ ಇರೋದಕ್ಕೆ ಏನು ಬೇಕು ಆ ಥರ ನೋಡ್ಕೊಳ್ಳೋದು ಅಂತ. ಅಚೀವಿಂಗ್ ವರ್ಲ್ಡ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್. ಪ್ರಪಂಚದೆಲ್ಲ ಕೂಡ ಶಾಂತಿ ಇರಬೇಕು, ಅಂದರೆ ಪೀಸ್ಫುಲ್ಲಾಗಿರ್ಬೇಕು ಎಲ್ಲ ಜನ, ಯಾವುದು ಒಡೆದಾಟ ಬಡ್ದಾಟ ಯಾವುದು ಇರಬಾರ್ದು, ಜೊತೆಗೆ ಕೋ ಎಕ್ಸಿಸ್ಟೆನ್ಸಲ್ಲಿ ಇರಬೇಕು, ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಬೇಕು ಅಂತ. ಇನ್ ದಿ ರೇಡಿಯೋ ಸ್ಪೀಚ್ ಆಫ್ September 7, 1946, ಜವಾಹರ್ಲಾಲ್ ನೆಹರು ಔಟ್ಲೈನ್ ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್ ಟು ಜನರಲ್ ಪಬ್ಲಿಕ್. ನೋಡಿ, September 7, 1946 ನೆಹರು ಅವ್ರು ಏನು ಮಾಡ್ತಾರೆ, ಒಂದು ಫಾರಿನ್ ಪಾಲಿಸಿ ಇಂಡಿಯಾದು ಯಾವ ರೀತಿ ಇರುತ್ತೆ ಅಂತ ಜನಗಳಿಗೆ ತಿಳಿಸ್ಕೊಡ್ತಾರೆ ಒಂದು ರೇಡಿಯೋ ಸ್ಪೀಚಲ್ಲಿ. ದಿ ಸ್ಪೀಚ್ ಗೇವ್ ಎನ್ ಇಂಡಿಕೇಶನ್ ಆಫ್ ದಿ ಫಾರಿನ್ ರಿಲೇಷನ್ಶಿಪ್ಸ್ ಇಂಡಿಯಾ ಇಸ್ ಗೋಯಿಂಗ್ ಟು ಫಾಸ್ಟರ್ ವಿತ್ ಕಂಟ್ರೀಸ್ ಲೈಕ್ ಅಮೆರಿಕಾ, ರಷ್ಯಾ ಆ್ಯಂಡ್ ಚೈನಾ. ಈ ಸ್ಪೀಚಿಂದ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಇಂಡಿಯಾದವರು ಅಮೆರಿಕ ಜೊತೆ ಯಾವ ರೀತಿ ಇರ್ತಾರೆ, ರಷ್ಯಾ ಜೊತೆ ಯಾವ ರೀತಿ ಇರ್ತಾರೆ, ಅಥವಾ ಬೇರೆ ಬೇರೆ ದೇಶಗಳ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಾಯಿತು.
ನೆಹರು ಮ್ಯಾನೇಜ್ಡ್ ದ ಫಾರಿನ್ ಪಾಲಿಸೀಸ್ ಆಫ್ ಇಂಡಿಯಾ ಆಸ್ ಅನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಪಾರ್ಟ್ ಫ್ರಮ್ ಬೀಯಿಂಗ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಆಸ್ ವೆಲ್. ನೋಡಿ, ಈಗ ನಿಮ್ಗೆ ಗೊತ್ತಿರ್ಬೋದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂತೆಲ್ಲ ಇದೆ. ಈಗ ಅವಾಗೂ ಕೂಡ ಇತ್ತು ಆ ಥರ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದು ಹೊಸದ್ರಲ್ಲಿ ಕೂಡ. ಆದರೆ ನೆಹರು ಅವರು ಡೈರೆಕ್ಟಾಗಿ ಡೀಲ್ ಮಾಡ್ತಾಯಿದ್ರು ಫಾರಿನ್ ಪಾಲಿಸಿ ಎಲ್ಲ. ಓಕೆ, ಅವರೇ ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಹೆನ್ಸ್ ಮೆನಿ ಎ ಟೈಮ್ಸ್ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾರಿನ್ ಪಾಲಿಸಿ ಆಫ್ ನೆಹರು. ಅದಕ್ಕೆ ಏನು ಕರೀತಾರೆ, ಇಂಡಿಯನ್ ಫಾರಿನ್ ಪಾಲಿಸಿನ ನೆಹರು ಫಾರಿನ್ ಪಾಲಿಸಿ ಅಂತ ಕೂಡ ಕರೀತಾರೆ. ಯಾಕಂದರೆ ಫಸ್ಟ್ ಅವರೇ ಅದಕ್ಕೆ ಮಿನಿಸ್ಟರ್ ಆಗಿದ್ದರಿಂದ ಅವರಿಗೆ ಯಾವ ಥರ ಇಷ್ಟ ಬಂತು ಅಥವಾ ಯಾವುದು ಅವ್ರಿಗೆ ಒಳ್ಳೇದು ಅನ್ನಿಸ್ತು ಅದ್ರ ಪ್ರಕಾರನ ಫಾರಿನ್ ಪಾಲಿಸಿನ ಬೇಸ್ ಮಾಡಿದ್ರು. ವೇರಿಯಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಇಶ್ಯೂಸ್ ಹ್ಯಾವ್ ಇನ್ಫ್ಲುಯೆನ್ಸ್ ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ನೋಡಿರಿ, ಅವಾಗಿಂದ ಒಂದೇ ಥರ ಏನು ಫಾರಿನ್ ಪಾಲಿಸಿ ಇಲ್ಲ. ಎಷ್ಟೊಂದು ನ್ಯಾಷನಲ್ ಇಶ್ಯೂಸು ಮತ್ತು ಇಂಟರ್ನ್ಯಾಷನಲ್ ಇಶ್ಯೂಸಿಂದ ಫಾರಿನ್ ಪಾಲಿಸಿಯಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಏನಿಲ್ಲ, ಸ್ವಲ್ಪ ಚೇಂಜಸ್ ಮಾಡಿ ಎವಾಲ್ವ್ ಆಗ್ತಾ ಬಂದಿದ್ದೀವಿ. ಇಶ್ಯೂಸ್ ಲೈಕ್ ನ್ಯಾಷನಲ್ ಇಂಟ್ರೆಸ್ಟ್, ಜಿಯೋಗ್ರಫಿಕಲ್ ಇಂಟ್ರೆಸ್ಟ್, ಪೊಲಿಟಿಕಲ್ ಸಿಚುವೇಷನ್, ಎಕನಾಮಿಕ್ ಇಂಟ್ರೆಸ್ಟ್, ಮಿಲಿಟರಿ ಇಶ್ಯೂಸ್, ಪಬ್ಲಿಕ್ ಒಪಿನಿಯನ್, ಇಂಟರ್ನ್ಯಾಷನಲ್ ಸಿಚುವೇಷನ್ ಆ್ಯಂಡ್ ಮೆನಿ ಅದರ್ ಇಶ್ಯೂಸ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಆ್ಯಂಡ್ ಶೇಪ್ಡ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಯಾವುದ್ರ ಮೇಲೆ ಇಂಡಿಯನ್ ಫಾರಿನ್ ಪಾಲಿಸಿ ಸ್ವಲ್ಪ ಚೇಂಜ್ ಆಯಿತು ಅಂತ ಹೇಳಿದ್ರೆ, ಇಷ್ಟೊಂದು ಇಶ್ಯೂಸ್ ಇರುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್, ನಮ್ಮ ದೇಶಕ್ಕೆ ಯಾವುದು ಒಳ್ಳೇದಾಗುತ್ತೆ ಅದನ್ನು ನೋಡ್ಕೊಂಡು ನಾವು ಫಾರಿನ್ ಪಾಲಿಸಿ ಇಟ್ಕೊಳ್ತೀವಿ. ಈಗ ನಮ್ಮದೇನೋ ಒಂದು ಫಾರಿನ್ ಪಾಲಿಸಿ ಇರುತ್ತೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈ ಥರ ಇರಬೇಕು, ಈ ದೇಶದ ಜೊತೆ ಈ ಥರ ಇರಬೇಕು ಅಂತ. ಅದರಿಂದ ಇಂಡಿಯಾ ಕೆಟ್ಟದಾಗುತ್ತೆ, ಪಾಕಿಸ್ತಾನ್ಗೆ ಒಳ್ಳೇದಾಗುತ್ತೆ ಅಂದರೆ ಆವಾಗ ನಾವು ಆ ಫಾರಿನ್ ಪಾಲಿಸಿನ ಚೇಂಜ್ ಮಾಡಿಕೊಂಡು ಇಂಡಿಯಾಗೆ ಒಳ್ಳೇದಾಗೋ ಥರ ಮಾಡ್ಕೊಳ್ತೀವಿ. ಓಕೆ, ಆ ಅಗ್ರಿಮೆಂಟಲ್ಲಿ ಅಥವಾ ಇನ್ನೊಂದರಲ್ಲಿ. ನೆಕ್ಸ್ಟ್ ಬಂದು ಜಿಯೋಗ್ರಫಿಕಲ್ ಇಂಟ್ರೆಸ್ಟ್. ಈಗ ಚೈನಾದವ್ರು ಬಂದು ಶ್ರೀಲಂಕಾದಲ್ಲಿ ಏನೋ ಒಂದು ಪೋರ್ಟ್ ತೊಗೊಳ್ತೀವಿ, ಅದು ಇದು ಅಂತ ಹೇಳ್ತಾರೆ, ಇಲ್ಲ ಪಾಕಿಸ್ತಾನಲ್ಲಿ ಯಾವುದೋ ರೋಡ್ ಮಾಡ್ತೀವಿ ಅಂತಾರೆ. ಅದಕ್ಕೆ ತಕ್ಕಾಗೆ ನಾವು ಒಂದು ಫಾರಿನ್ ಪಾಲಿಸಿ ಚೇಂಜ್ ಮಾಡ್ಕೊಳ್ತೀವಿ, ಚೈನಾದ ವಿರೋಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಪೊಲಿಟಿಕಲ್ ಸಿಚುವೇಷನ್ ಯಾವ ಥರ ಇದೆ, ನಮ್ಮ ದೇಶದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಅದ್ರ ಬಗ್ಗೆ. ನೆಕ್ಸ್ಟ್ ಎಕನಾಮಿಕ್ ಇಂಟ್ರೆಸ್ಟ್. ಏನಾದರೂ ಒಂದು ಚೈನಾದವ್ರು ಏನೋ ಮಾಡೋದ್ರಿಂದ ಇಂಡಿಯಾಗೆ ತುಂಬ ಲಾಸ್ ಆಗ್ತಾಯಿದೆ ಅಂದ್ಕೊಳ್ಳಿ, ಅವಾಗೂ ಹಳೆ ಫಾರಿನ್ ಪಾಲಿಸಿನ ಇಟ್ಕೊಂಡು ನೇತಾಡಲ್ಲ, ಅದನ್ನು ಚೇಂಜ್ ಮಾಡ್ಕೊಳ್ತೀವಿ ಇಂಡಿಯಾಗೆ ಹೆಲ್ಪ್ ಆಗೋ ರೀತಿ. ನೆಕ್ಸ್ಟ್ ಮಿಲಿಟರಿ ಇಶ್ಯೂಸಿಂದ, ಪಬ್ಲಿಕ್ ಒಪಿನಿಯನ್, ಇಂಟರ್ನ್ಯಾಷನಲ್ ಸಿಚುವೇಷನ್, ಈ ರೀತಿ ಎಷ್ಟೊಂದು ಇಶ್ಯೂಸಿಂದ ಅಥವಾ ಎಷ್ಟೊಂದು ಥಿಂಗ್ಸ್ ನಡೀತಾ ಇರೋಂಥ ಇವೆಂಟ್ಸಿಂದ ಇಂಡಿಯನ್ ಫಾರಿನ್ ಪಾಲಿಸಿ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಬೇಸಿಕ್ ಆಸ್ಪೆಕ್ಟ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಇಂಡಿಯನ್ ಫಾರಿನ್ ಪಾಲಿಸಿ ಯಾವುದ್ರ ಮೇಲೆ ಬೇಸ್ ಆಗಿದೆ ಮತ್ತು ಏನೇನು ಇನ್ಕ್ಲೂಡ್ ಆಗಿದೆ ಅಥವಾ ಯಾವ ರೀತಿ ಇದೆ ಅದನ್ನ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಬಂದು ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ. ಪಂಚ ಅಂದರೆ 5, ನಿಮಗೆ ಗೊತ್ತಿರುತ್ತಲ್ಲ, 5 ಪ್ರಿನ್ಸಿಪಲ್ಸು ಏನೇನು ನೋಡೋಣ. ದೋ ಕಂಟ್ರೀಸ್ ಹ್ಯಾವ್ ದೇರ್ ಓನ್ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಸಿಸ್ಟಮ್ಸ್, ದೇ ಹ್ಯಾವ್ ಆಲ್ವೇಸ್ ಸ್ಟ್ರೈವ್ ಟು ಫಾಸ್ಟರ್ ಹೆಲ್ತಿ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್. ನೋಡಿ, ಪ್ರತಿಯೊಂದು ದೇಶಕ್ಕೂ ಅದರದೇ ಆದಂಥ ಓನ್ ಸೋಷಿಯಲ್ ಸಿಸ್ಟಮ್ಸ್ ಇರುತ್ತೆ, ಎಕನಾಮಿಕಲ್ ಸಿಸ್ಟಮ್ಸ್ ಇರುತ್ತೆ, ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಸಿಸ್ಟಮ್ಸ್ ಕೂಡ ಇರುತ್ತೆ. ಅವ್ರದ್ದೇ ಆದಂಥ ಒಂದು ಪಾಲಿಟಿಕ್ಸ್ ಇರುತ್ತೆ, ಅವ್ರದ್ದೇ ಸಪ್ರೇಟ್ ಕಲ್ಚರ್ ಇರುತ್ತೆ. ಈಗ ಇಂಡಿಯಾದೇ ಒಂದು ರೀತಿ ಕಲ್ಚರು, ಚೈನಾದೇ ಒಂದು ರೀತಿ ಕಲ್ಚರ್ ಎಲ್ಲ ಇರುತ್ತೆ. ಆದರೆ ಒಂದು ದೇಶದ ಜೊತೆ ಇನ್ನೊಂದು ದೇಶದ ಜೊತೆ ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದರೆ ನಾವು ಸರ್ವೈವ್ ಆಗೋಕ್ಕಾಗಲ್ಲ. ಈಗ ಇಂಡಿಯಾ ಮಾತ್ರ ಇತ್ತು ಅಂತ ಹೇಳಿದ್ರೆ ನಮಗೆ ಪೆಟ್ರೋಲ್ ಇಲ್ಲ ಜಾಸ್ತಿ, ನಾವು ಸರ್ವೈವ್ ಆಗೋಕ್ಕಾಗಲ್ಲ. ಅದೇ ರೀತಿ ಚೈನಾ ಇರ್ಬೋದು, ಇನ್ನೊಂದು ಜಪಾನ್ ಇರ್ಬೋದು, ಮತ್ತೊಂದು ದೇಶ ಇರ್ಬೋದು, ನಾವು ಸರ್ವೈವ್ ಆಗೋಕ್ಕಾಗಲ್ಲ. ಅದರಿಂದ ಯಾವಾಗೂ ಟ್ರೈ ಮಾಡ್ತಾನೆ ಇರ್ತಾರೆ ಫ್ರೆಂಡ್ ಆಗೋಣ ಅಂತ. ಬೇಸ್ಡ್ ಆನ್ ಸಿಮಿಲರ್ ಲೈನ್ಸ್ ಇನ್ 1954 both India and China accepted Panchashila principles to foster their international relationship. ನೋಡಿರಿ, ಇದಕ್ಕೆ ಏನು ಮಾಡಿದ್ರು, ಒಬ್ಬರ ಜೊತೆ ಒಬ್ಬರು ಫ್ರೆಂಡ್ ಆಗಿರಬೇಕು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು 1954 ಇಂಡಿಯಾದವರು ಮತ್ತು ಚೈನಾದವರು ಒಂದು ಅಗ್ರಿಮೆಂಟ್ ಅಥವಾ ಒಂದು ಮಾತಾಡ್ಕೊಳ್ತಾರೆ. ಏನಂತ, ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬಿಟ್ಟು 5 ಪಾಯಿಂಟ್ಸ್ದು ಒಂದು ಪ್ರಿನ್ಸಿಪಲ್ ಮಾಡ್ಕೊಳ್ತಾರೆ. ಆವಾಗ ಇಂಡಿಯಾದಲ್ಲಿ ಬಂದು ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಮತ್ತು ಚೈನೀಸ್ ಪ್ರೀಮಿಯರ್ ಅಂದರೆ ಚೈನೀಸಲ್ಲಿ ಬಂದು ಪ್ರೈಮ್ ಮಿನಿಸ್ಟರ್ ಅಂತ ಇರಲ್ಲ, ಹೆಡ್ ಇರ್ತಾರೆ. ಈಗ ಝಿ ಜಿನ್ಪಿಂಗ್ ಇದ್ದಾರಲ್ಲ, ಆ ರೀತಿ ಚೌ ಎನ್ ಲಾಯ್ ಅಂತೇಳೋರು ಅವಾಗ ಹೆಡ್ ಇದ್ದರು. ಅವರಿಬ್ಬರು ಸೇರಿಬಿಟ್ಟು ಈ ಥರ ಮಾತಾಡ್ಕೊಂಡ್ರು, ಈ ಥರ ಪ್ರಿನ್ಸಿಪಲ್ಸ್ ಮೇಲೆ ಇಂಡಿಯಾ ಚೈನಾ ರಿಲೇಷನ್ಶಿಪ್ ಇರುತ್ತೆ ಅಂತ. ದಿ ಫಾಲೋಯಿಂಗ್ ಆರ್ ದಿ 5 ಪ್ರಿನ್ಸಿಪಲ್ಸ್ ಕಾಲ್ಡ್ ಆ್ಯಸ್ ಪಂಚಶೀಲ ಪ್ರಿನ್ಸಿಪಲ್ಸ್. ಅದರಲ್ಲಿ 5 ಇದೆ. ಆ ಪ್ರಿನ್ಸಿಪಲ್ಸ್ ಯಾವ್ಯಾವುದು ಅಂತ ನೋಡೋಣ. ರೆಸ್ಪೆಕ್ಟಿಂಗ್ ಈಚ್ ಅದರ್ ಸಾವರ್ನಿಟಿ ಆ್ಯಂಡ್ ರೀಜನಲ್ ಇಂಟ್ರೆಸ್ಟ್ಸ್. ಅಂದರೆ ಒಬ್ರೊಬ್ರು, ಈಗ ಇಂಡಿಯಾ ಬಂದು ಏನು ಒಪ್ಕೊಳ್ಬೇಕು, ಚೈನಾ ಒಂದು ಸಾವರಿನ್ ಕಂಟ್ರಿ, ಅದರದ್ದೇ ಆದಂಥ ಇಂಟ್ರೆಸ್ಟ್ಸ್ ಇರುತ್ತೆ, ಅದ್ರ ಪ್ರಕಾರ ಅದು ಮಾಡ್ಕೊಂಡು ಹೋಗುತ್ತೆ ಅಂತ. ಅದೇ ರೀತಿ ಚೈನಾದವರು ಬಂದು ಇಂಡಿಯಾ ಒಂದು ಸಾವರಿನ್ ಕಂಟ್ರಿ, ಇಂಡಿಯಾಗೆ ಬೇಕಾಗಿರೋ ಥರ ಇಂಡಿಯಾಗೆ ಇಂಟ್ರೆಸ್ಟ್ ಪ್ರಕಾರ ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಅಥವಾ ಆ ರೀಜನಲ್ ಇಂಟ್ರೆಸ್ಟ್ಸ್ ಅಂದರೆ ಇಂಡಿಯಾ ಪಕ್ಕ ಇರೋ ಬಾಂಗ್ಲಾದೇಶಲ್ಲಿ ಬಂದು ಚೈನಾದವ್ರು ಇಂಟರ್ಫಿಯರ್ ಆಗೋಲ್ಲ, ಚೈನಾ ಪಕ್ಕ ಇರೋ ತೈವಾನಲ್ಲಿ ಇಂಡಿಯಾದವ್ರಿಗೆ ಇಂಟರ್ಫಿಯರ್ ಆಗೋಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು. ಆ ರೀತಿ ನಾನ್ ಇನ್ವೇಷನ್ ಆಫ್ ಈಚ್ ಅದರ್, ನಾವು ಚೈನಾನ ಅಟ್ಯಾಕ್ ಮಾಡಲ್ಲ ಅಂತ, ಚೈನಾದವರು ನಮ್ಮನ್ನ ಅಟ್ಯಾಕ್ ಮಾಡಲ್ಲ ಅಂತ, ಅಂದರೆ ಇನ್ವೇಡ್ ಮಾಡಲ್ಲ ಅಂತ, ಆ ರೀತಿ ಅಗ್ರಿಮೆಂಟ್.
ಇದನ್ನು ಆಲ್ರೆಡಿ ಚೈನಾದವರು ಒಂದು 50 ವರ್ಷದ ಹಿಂದೆನೇ ಬ್ರೇಕ್ ಮಾಡಿದರು, ಈಗ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ನಾನ್ ಇಂಟರ್ಫಿರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಇಶ್ಯೂಸ್. ಈಗ ನಮ್ಮಲ್ಲಿ ಏನಾದರೂ ಇಂಟರ್ನಲ್ ಇಶ್ಯೂಸ್ ಇರುತ್ತೆ, ಈಗ ನಕ್ಸಲಿಸಮ್ ಇರ್ಬೋದು, ಟೆರರಿಸಮ್ ಇರ್ಬೋದು, ಅಥವಾ ಪಾವರ್ಟಿ ಇರ್ಬೋದು, ಮತ್ತೊಂದು ಇರ್ಬೋದು, ಅದೆಲ್ಲ ಅದರಲ್ಲಿ ಚೈನಾದವ್ರು ಬಂದು ಇಂಟರ್ಫಿಯರ್ ಆಗಲ್ಲ. ಓಕೆ, ನಾವು ನಿಮ್ಗೆ ಈ ಥರ ಹೆಲ್ಪ್ ಮಾಡ್ತೀವಿ, ನಿಮ್ಮ ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡಿರಿ, ಹಾಗೆ ಅದೆಲ್ಲ ಏನೂ ಹೇಳಲ್ಲ. ಅದೇ ರೀತಿ ಚೈನಾದಲ್ಲಿ ಬಂದು ಜಿಂಜಿಯಾಂಗ್ ಪ್ರಾವಿನ್ಸ್ ಇರುತ್ತೆ, ಹಾಂಗ್ಕಾಂಗ್ ಪ್ರೊಟೆಕ್ಟ್ಸ್ ಇರುತ್ತೆ, ಆ ರೀತಿ ಅವ್ರಿಗೂ ಇಂಟರ್ನಲ್ ಇಶ್ಯೂಸ್ ಎಷ್ಟೊಂದಿರುತ್ತೆ. ಅದರಲ್ಲಿ ಇಂಡಿಯಾದವ್ರು ಹೋಗಿ ಇಂಟರ್ಫಿಯರ್ ಆಗಲ್ಲ. ಓಕೆ, ನೀವು ಹಾಂಗ್ಕಾಂಗ್ ಅವ್ರಿಗೆ ನಾವು ಈ ಥರ ಹೆಲ್ಪ್ ಮಾಡ್ತೀವಿ, ಅಥವಾ ಜಿಂಜಿಯಾಂಗ್ ಪ್ರಾವಿನ್ಸಲ್ಲಿ ನಾವು ಈ ಥರ ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ನಾವು ಇಂಟರ್ಫಿಯರ್ ಆಗಲ್ಲ. ಅದು 4ನೇದು ಬಂದು ಮ್ಯೂಚುವಲ್ ಕೋಆಪ್ರೇಷನ್ ಆ್ಯಂಡ್ ರೆಸ್ಪೆಕ್ಟ್. ಒಬ್ರಿಗೊಬ್ಬರಿಗೆ ಇಂಡಿಯಾ ಚೈನಾ ಮಧ್ಯೆ ಮ್ಯೂಚುವಲ್ ಕೋಆಪ್ರೇಷನ್ ಇರಬೇಕು. ಅವ್ರಿಗೆ ಬೇಕಾಗಿರೋ ಹೆಲ್ಪ್ಗಳು ನಾವು ಮಾಡಿಕೊಂಡು, ನಮ್ಗೆ ಬೇಕಾಗಿರೋ ಹೆಲ್ಪ್ ಅವರು. ಹೆಲ್ಪ್ ಅಂದರೆ ನ್ಯಾಷನಲ್ ಇದರಲ್ಲಿ ಸುಮ್ಮನೆ ಏನೋ ಫ್ರೆಂಡ್ ಅಂತ ಹೆಲ್ಪ್ ಮಾಡೋದಲ್ಲ. ಅವಾಗ ಒಂದು ಯಾವ ರೀತಿ ಇರುತ್ತೆ ಅಂದರೆ, ನಾನು ಈ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ನೀನು ಈ ಹೆಲ್ಪ್ ಮಾಡಬೇಕು ಅಂತ ಮಾತಾಡ್ಕೊಳ್ಳೋದು. ಆ ರೀತಿ ಮ್ಯೂಚುವಲ್ ಕೋಆಪ್ರೇಷನ್ ಇರಬೇಕು, ಮತ್ತು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದೊಂದಿತ್ತು. ನೆಕ್ಸ್ಟ್ ಬಂದು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಅಂದರೆ ನಾವು ಇಂಡಿಯಾ ಚೈನಾ ಇಬ್ಬರು ಬಾರ್ಡರ್ ಶೇರ್ ಮಾಡಿಕೊಂಡ್ರು ಕೂಡ ನಾವು ಪೀಸ್ಫುಲ್ಲಾಗಿರಬೇಕು, ಒಬ್ರ ಜೊತೆ ಒಬ್ರು ಗಲಾಟೆ ಮಾಡ್ಕೊಳ್ದಿದ್ದಾಗೆ, ಸುಮ್ಮನೆ ಕಿರಿಕಗಳು ಮಾಡದೇ ಇರೋಗೆ ಚೆನ್ನಾಗಿರಬೇಕು, ಫ್ರೆಂಡ್ಸ್ ಥರ ಅಂತ. ಈ 5 ಪ್ರಿನ್ಸಿಪಲ್ಸ್ನ ನಾವು ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಇದನ್ನು 1954 ಇಂಡಿಯಾ ಚೈನಾದವರು ಅಗ್ರಿಮೆಂಟು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಪ್ಕೊಂಡಿರ್ತಾರೆ ಇದನ್ನು.